ಗಣೇಶ್ ಅಂತ ಚನ್ನಗಿರಿಯಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಗಣೇಶ್ ಅವರೇ, ಮಾತನಾಡಿ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಹೇಳಿ. ನಮಸ್ತೆ ಸರ್. ನಮಸ್ತೆ ಸರ್, ನಮ್ಮ ಪಾಪುಗೆ 9 ತಿಂಗಳು ಸರ್. ಇವಾಗ ಒಂದ್ ಸ್ವಲ್ಪ ಅಸ್ತಮ ಒಂದ್ ಸ್ವಲ್ಪ ಇದಾಗಿದೆ ಅಂತ ಹೇಳಿ ದಾವಣಗೆರೆಯಲ್ಲಿ ಡಾಕ್ಟರ್ ಹೇಳಿದ್ರು. ಬಟ್ ಅವನಿಗೆ ಈಗ ಇದು ನೆಬುಲೈಸೇಷನ್ ಎಲ್ಲ ಕೊಡ್ತಾ ಇದಾರೆ 2 times. ಓಕೆ. ಆದ್ರೂ ಅದು ಗುರು ಅನ್ನೋದು ಕಡಿಮೆ ಆಗ್ತಲ್ಲ ಸರ್. ಸ್ವಲ್ಪ ಕಫ ಕಟ್ಟಾಗ ಸ್ವಲ್ಪ ಮೇಲಸ್ರೆಲ್ಲ ತಗೊಂತಾರೆ. ಓಕೆ. ಏನ್ ಮಾಡೋದು ಸರ್ ಅದಕ್ಕೆ? ಅಮ್ರಾಕ್ಸನ್ ಮತ್ತೆ ಹೈಡ್ರೋಕ್ಲೋರೈಡ್ ಅಂತ ಕೊಟ್ಟಿದ್ದಾರೆ. ಓಕೆ. LCF ಅಂತೇಳಿ ಸರ್. ಇದಕ್ಕೆ ಮತ್ತೆ ಬೇರೆ ಪರಿಹಾರ ಏನ್ ಸರ್? ಏನಿಲ್ಲ ಗಣೇಶ್ ಅವರೇ, 9 ತಿಂಗಳಿಗೆ ನಾವು ಆಸ್ತಮಾ ಅಂತ ಹೇಳಲಿಕ್ಕೆ ಅದು ಚಾನ್ಸಸ್ ಕಮ್ಮಿ ಇರುತ್ತೆ. ಆಸ್ತಮಾ ತರ ಸೌಂಡ್ ಇರುತ್ತೆ ಅಂತ ನಿಮ್ ಡಾಕ್ಟರ್ ಹೇಳಿರ್ತಾರೆ. ಈ ಆಸ್ತಮಾದಲ್ಲಿ ಏನ್ ವೀಸಿಂಗ್ ಬರುತ್ತೆ ಅದೇ ರೀತಿ ಸೌಂಡ್ ಸದ್ದು ಒಳಗಡೆ ಬರ್ತಾ ಇರುತ್ತೆ. ಅದನ್ನ ಆಸ್ತಮಾ ಅಂತ ಕರೆಯಲ್ಲ 9 ತಿಂಗಳ ಮಕ್ಕಳಲ್ಲಿ. ಸೊ ನೀವೇ ಹೇಳ್ದಂಗೆ ಪಾಪು ಉಸಿರಾಟಕ್ಕೆ ಏನಾದ್ರೂ ಕಷ್ಟ ಇದೆಯಾ ಇವಾಗ? ಹೌದು ಸರ್, ಸ್ವಲ್ಪ ಉಸಿರು ತಗೊಳಕ್ಕೆ ಸ್ವಲ್ಪ ಪ್ರಾಬ್ಲಮ್ ಮಾಡ್ಕೊಂತ ಸರ್. ಸ್ವಲ್ಪ ಏನಾದ್ರು ಆಗ್ಬೇಕಾದ್ರೆ ಏನಾದ್ರು ತಿನ್ಬೇಕಾದ್ರೆ ಸ್ವಲ್ಪ ಬಹಳ ಇದು ಮಾಡ್ಕೊಂತ ಸರ್, ವಾಮಿಟ್ ಆಗುತ್ತೆ. ಓಕೆ. ಅಲ್ಲ, ಇವಾಗ ಆಕ್ಟಿವಿಟಿ ಹೇಗಿದೆ ಪಾಪುದು? ಪಾಪು ಆಟ ಆಡೋದೆಲ್ಲ ಚೆನ್ನಾಗಿದ್ಯಾ? ಹಾ ಸರ್, ಆಟ ಆಡ್ತಾನೆ ಸರ್, ಎಲ್ಲ ಆಗುತ್ತೆ. ಬಟ್ ಕಫ ಜಾಸ್ತಿ ಆದಾಗ ಮಾತ್ರ ಭಾರಿ ಪ್ರಾಬ್ಲಮ್ ಆಗುತ್ತೆ. ಪಾಪು ಆಕ್ಟಿವಿಟಿ ಚೆನ್ನಾಗಿದೆ, ಜ್ವರ ಇಲ್ಲ, ಮತ್ತೆ ಕೆಮ್ಮಿಲ್ಲ ಅಂತ ಹೇಳಿದಾಗ ಪಾಪು ನಾರ್ಮಲ್ ಆಗಿದೆ. ಸೊ ಇದೆಲ್ಲ ಒಳ್ಳೇದೆ. ಅಂದ್ರೆ ಒಳಗಡೆ ಕಫ ಇದೆ, ಪಾಪು ಕೆಮ್ಮಾಡಿ ಕಫನ ತೆಗಿಲಿಕ್ಕೆ ಟ್ರೈ ಮಾಡ್ತಾ ಇದೆ. ನಿಮ್ ಡಾಕ್ಟರ್ ಏನ್ ಆಂಬೆರಾಕ್ಸಿಲ್ ಅನ್ನು ಕೊಟ್ಟಿದ್ದಾರೆ, ಮ್ಯೂಕೋಲೈಟ್ ಡ್ರಾಪ್ಸ್ ಅಂತ ಬರುತ್ತೆ. ಅದನ್ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರೆ ತಗೋಬಹುದು ಅದು. ಸೊ ಅದು ಸ್ವಲ್ಪ ನೀವು ವೆಯ್ಟ್ ಮಾಡಬೇಕು. ಇವೆಲ್ಲ ಏನಂದ್ರೆ ಈ ಕಾಫ್ ಮಿಕ್ಸ್ಚರ್ಸ್ ಆಗ್ಲಿ, ಕೆಮ್ಮು ನಿಲ್ಲಿಕ್ಕೆ, ನೆಗಡಿ ನಿಲ್ಲಿಕ್ಕೆ, ಅದೆಲ್ಲ ಮ್ಯಾಜಿಕ್ ಮೆಡಿಸಿನ್ಸ್ ಅಂತ ಏನ್ ಹೇಳಕ್ ಆಗಲ್ಲ. ಸ್ವಲ್ಪ ವೆಯ್ಟ್ ಮಾಡಿ, ಸ್ವಲ್ಪ ಟೈಮ್ ಕೊಡಿ. ಪಾಪು ಸುಸ್ತಾಗ ನೋಡ್ಕೊಳ್ಳಿ, ಹಾಲು ಚೆನ್ನಾಗಿ ಕುಡಿತಾ ಇದೆ ಅಂತ ನೋಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿದ್ರೆ ಆರಾಮಾಗಿ ನೀವು 1 ವಾರ ವೆಯ್ಟ್ ಮಾಡಬಹುದು. ಪಾಪುಗೇನಾದ್ರೂ ಜ್ವರ ಬಂತು, ಉಸಿರಾಟ ಕಷ್ಟ ಆಗ್ತಾ ಇದೆ, ತುಂಬಾ ಸುಸ್ತಾಗಿದೆ, ಅವಾಗ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಇನ್ನೊಮ್ಮೆ. ರೈಟ್, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಬೆಂಗಳೂರಿನಿಂದ ಲಕ್ಷ್ಮಿ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಿ ಅವರೇ, ಹೇಳಿ. ಲಕ್ಷ್ಮಿ ಅವರೇ, ಮಾತನಾಡಿ. ರೈಟ್, ಕರೆ ಕಟ್ ಆಗಿದೆ. ಸಾಕಷ್ಟು ಮನೆಮದ್ದು ವಿಚಾರದಲ್ಲಿ ಶಶಿಭೂಷಣ್ ಅವರೇ, ಮನೆಮದ್ದು ಏನ್ ಮಾಡಬೇಕು ಅಂತ, ಹೆಚ್ಚಿನವರಿಗೆ ಏನ್ ಮಾಡಬೇಕು ಅಂತ ಕೂಡ ಗೊತ್ತಿರೋದು. ಅಂದ್ರೆ ಯಾವ ವಯಸ್ಸಿನ ಮಕ್ಕಳಿಗೆ ಈ ಕೆಮ್ಮು ಬಂದಾಗ, ಜ್ವರ ಬಂದಾಗ ಏನು ಮನೆಮದ್ದು ಕೊಡಬೇಕು ಅಂತ ಗೊತ್ತಾಗಲ್ಲ. ಕೆಲವೊಂದ್ಸರಿ ಮನೆಮದ್ದು ಕೂಡ ಉಲ್ಟಾ ಹೊಡೆಯೋ ಚಾನ್ಸಸ್ ಇರುತ್ತೆ. ಆಮೇಲೆ ಮನೆಮದ್ದು ಅಂತ ಹೇಳಲಿಕ್ಕೆ ಈ ತರ ಕೆಮ್ಮು ಬಂದಿದೆ, ಬರೀ ಕೆಮ್ಮಿದೆ, ಪಾಪು ಸುಸ್ತಾಗ್ತಾ ಇಲ್ಲ, ಓಡಾಡ್ಕೊಂಡಿದೆ, ಚೆನ್ನಾಗಿದೆ, ಜ್ವರ ಇಲ್ಲ, ಉಸಿರಾಟ ಕಷ್ಟ ಇಲ್ಲ, ಕೆಮ್ಮು ಬಂದಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಾವೇನ್ ಕೊಟ್ರು ದೇರ್ ಇಸ್ ನೋ ಮ್ಯಾಜಿಕ್ ಮೆಡಿಸಿನ್. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ 1 ವರ್ಷ ಮೇಲ್ಗಡೆ ಮಕ್ಕಳಿಗೆ ನಾನು ಹೇಳ್ದ ಹಾಗೆ ಹನಿ ಕೊಡ್ಬೋದು, ಜೇನುತುಪ್ಪ ಕೊಡ್ಬೋದು. ಮತ್ತೆ ಫಸ್ಟ್ ವೆಯ್ಟ್ ಮಾಡಿ. ಇದು ಕೆಮ್ಮು ಇರುತ್ತೆ, ಪಾಪು ಕಷ್ಟ ಆಗ್ತಾ ಇಲ್ಲ ಅಂದ್ರೆ ಆರಾಮಾಗಿ 5 ರಿಂದ 7 ದಿನ ವೆಯ್ಟ್ ಮಾಡ್ತೀನಿ. ಎಸ್ಪೆಷಲಿ ಪ್ರಾಬ್ಲಮ್ ಆಗೋದು ನಮಗೆ ನೈಟ್ ಅಲ್ಲಿ ಕೆಮ್ಮಕ್ ಶುರು ಮಾಡಿದಾಗ ಪ್ರಾಬ್ಲಮ್ ಆಗುತ್ತೆ. ಸೊ ಆ ತರ ಏನಾದ್ರೆ ತುಂಬಾ ಡ್ರೈ ವೆದರ್ ಆ ತರ ಇದ್ರೆ ನೀವು ಹ್ಯೂಮಿಡಿಫಿಕೇಶನ್ ಮಾಡಬಹುದು, ಹ್ಯೂಮಿಡಿಫೈಯರ್ಸ್ ಯೂಸ್ ಮಾಡಬಹುದು, ಆಮೇಲೆ ಸ್ಟೀಮ್ ಇನ್ಹಲೇಷನ್ ಮಾಡಬಹುದು. ಸೊ ಆಮೇಲೆ ಪಾಪುಗೆ ಕಾಫ್ ಮಿಕ್ಸ್ಚರ್ಸ್ ಅಂತೂ ಕೊಡಕ್ ಹೋಗ್ಬೇಡಿ. ಎಸ್ಪೆಷಲಿ ಲೆಸ್ ದ್ಯಾನ್ 4 to 5 years ಕೆಮ್ಮು ಜಾಸ್ತಿ ಇದ್ರು ಒಂದ್ಸರಿ ಡಾಕ್ಟರ್ ಕೆಮ್ಮಿನ ಔಷಧಿ, ಸಿರಪ್ ಅದೇನು ಕೊಡಕ್ ಹೋಗ್ಬೇಡಿ. ಕೆಮ್ಮು ಜಾಸ್ತಿ ಆಗ್ತಿದೆ, ಉಸಿರಾಟ ಕಷ್ಟ ಇದೆ ಅಂದ್ರೆ ಎನಿ ಟೈಮ್ ಯು ಕ್ಯಾನ್ ಗೋ ಸಿ ಯುವರ್ ಡಾಕ್ಟರ್. ಪಾಪು ಉಸಿರಾಟ ಚೆನ್ನಾಗಿದೆ, ಆಟ ಆಡ್ಕೊಂಡಿದೆ, ಅವಾಗ ಕೆಮ್ತಾ ಇದ್ದಾನೆ, ವೆಯ್ಟ್ ಮಾಡೋಣ, 5 ದಿವಸದವರೆಗೂ ವೆಯ್ಟ್ ಮಾಡಿ. ಕಮ್ಮಿ ಆಗ್ಲಿಲ್ಲ ಅಂದ್ರೆ ಒಂದ್ಸರಿ ಡಾಕ್ಟರ್ ನೋಡೋದಾಯ್ತು. ಗಣೇಶ್ ಅಂತ ಚನ್ನಗಿರಿಯಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಗಣೇಶ್ ಅವರೇ, ಮಾತನಾಡಿ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಹೇಳಿ. ನಮಸ್ತೆ ಸರ್. ನಮಸ್ತೆ ಸರ್, ನಮ್ಮ ಪಾಪುಗೆ 9 ತಿಂಗಳು ಸರ್. ಇವಾಗ ಒಂದ್ ಸ್ವಲ್ಪ ಅಸ್ತಮ ಒಂದ್ ಸ್ವಲ್ಪ ಇದಾಗಿದೆ ಅಂತ ಹೇಳಿ ದಾವಣಗೆರೆಯಲ್ಲಿ ಡಾಕ್ಟರ್ ಹೇಳಿದ್ರು. ಬಟ್ ಅವನಿಗೆ ಈಗ ಇದು ನೆಬುಲೈಸೇಷನ್ ಎಲ್ಲ ಕೊಡ್ತಾ ಇದಾರೆ 2 times. ಓಕೆ. ಆದ್ರೂ ಅದು ಗುರು ಅನ್ನೋದು ಕಡಿಮೆ ಆಗ್ತಲ್ಲ ಸರ್. ಸ್ವಲ್ಪ ಕಫ ಕಟ್ಟಾಗ ಸ್ವಲ್ಪ ಮೇಲಸ್ರೆಲ್ಲ ತಗೊಂತಾರೆ. ಓಕೆ. ಏನ್ ಮಾಡೋದು ಸರ್ ಅದಕ್ಕೆ? ಅಮ್ರಾಕ್ಸನ್ ಮತ್ತೆ ಹೈಡ್ರೋಕ್ಲೋರೈಡ್ ಅಂತ ಕೊಟ್ಟಿದ್ದಾರೆ. ಓಕೆ. LCF ಅಂತೇಳಿ ಸರ್. ಇದಕ್ಕೆ ಮತ್ತೆ ಬೇರೆ ಪರಿಹಾರ ಏನ್ ಸರ್? ಏನಿಲ್ಲ ಗಣೇಶ್ ಅವರೇ, 9 ತಿಂಗಳಿಗೆ ನಾವು ಆಸ್ತಮಾ ಅಂತ ಹೇಳಲಿಕ್ಕೆ ಅದು ಚಾನ್ಸಸ್ ಕಮ್ಮಿ ಇರುತ್ತೆ. ಆಸ್ತಮಾ ತರ ಸೌಂಡ್ ಇರುತ್ತೆ ಅಂತ ನಿಮ್ ಡಾಕ್ಟರ್ ಹೇಳಿರ್ತಾರೆ. ಈ ಆಸ್ತಮಾದಲ್ಲಿ ಏನ್ ವೀಸಿಂಗ್ ಬರುತ್ತೆ ಅದೇ ರೀತಿ ಸದ್ದು ಒಳಗಡೆ ಬರ್ತಾ ಇರುತ್ತೆ. ಅದನ್ನ ಆಸ್ತಮಾ ಅಂತ ಕರೆಯಲ್ಲ 9 ತಿಂಗಳ ಮಕ್ಕಳಲ್ಲಿ. ಸೊ ನೀವೇ ಹೇಳ್ದಂಗೆ ಪಾಪು ಉಸಿರಾಟಕ್ಕೆ ಏನಾದ್ರೂ ಕಷ್ಟ ಇದೆಯಾ ಇವಾಗ?
ಹೌದು ಸರ್, ಸ್ವಲ್ಪ ಉಸಿರು ತಗೊಳಕ್ಕೆ ಸ್ವಲ್ಪ ಪ್ರಾಬ್ಲಮ್ ಮಾಡ್ಕೊಂತ ಸರ್. ಸ್ವಲ್ಪ ಏನಾದ್ರು ಆಗ್ಬೇಕಾದ್ರೆ ಏನಾದ್ರು ತಿನ್ಸ್ಬೇಕಾದ್ರೆ ಸ್ವಲ್ಪ ಬಹಳ ಇದು ಮಾಡ್ಕೊಂತ ಸರ್, ವಾಮಿಟ್ ಆಗುತ್ತೆ. ಓಕೆ. ಅಲ್ಲ, ಇವಾಗ ಆಕ್ಟಿವಿಟಿ ಹೇಗಿದೆ ಪಾಪುದು? ಪಾಪು ಆಟ ಆಡೋದೆಲ್ಲ ಚೆನ್ನಾಗಿದ್ಯಾ? ಹಾ ಸರ್, ಆಟ ಆಡ್ತಾನೆ ಸರ್, ಎಲ್ಲ ಆಗುತ್ತೆ. ಬಟ್ ಕಫ ಜಾಸ್ತಿ ಆದಾಗ ಮಾತ್ರ ಭಾರಿ ಪ್ರಾಬ್ಲಮ್ ಆಗುತ್ತೆ. ಪಾಪು ಆಕ್ಟಿವಿಟಿ ಚೆನ್ನಾಗಿದೆ, ಜ್ವರ ಇಲ್ಲ, ಮತ್ತೆ ಕೆಮ್ಮಿಲ್ಲ ಅಂತ ಹೇಳಿದಾಗ ಪಾಪು ನಾರ್ಮಲ್ ಆಗಿದೆ. ಸೊ ಇದೆಲ್ಲ ಒಳ್ಳೇದೆ. ಅಂದ್ರೆ ಒಳಗಡೆ ಕಫ ಇದೆ, ಪಾಪು ಕೆಮ್ಮಾಡಿ ಕಫನ ತೆಗಿಲಿಕ್ಕೆ ಟ್ರೈ ಮಾಡ್ತಾ ಇದೆ. ನಿಮ್ ಡಾಕ್ಟರ್ ಏನ್ ಆಂಬೆರಾಕ್ಸಿಲ್ ಅಂತ ಕೊಟ್ಟಿದ್ದಾರೆ, ಮ್ಯೂಕೋಲೈಟ್ ಡ್ರಾಪ್ಸ್ ಅಂತ ಬರುತ್ತೆ, ಅದನ್ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರೆ ತಗೋಬಹುದು ಅದು. ಸೊ ಅದು ಸ್ವಲ್ಪ ನೀವು ವೆಯ್ಟ್ ಮಾಡಬೇಕು. ಇವೆಲ್ಲ ಏನಂದ್ರೆ ಈ ಕಾಫ್ ಮಿಕ್ಸ್ಚರ್ಸ್ ಆಗ್ಲಿ, ಕೆಮ್ಮು ನಿಲ್ಲಿಕ್ಕೆ, ನೆಗಡಿ ನಿಲ್ಲಿಕ್ಕೆ, ಅದೆಲ್ಲ ಮ್ಯಾಜಿಕ್ ಮೆಡಿಸಿನ್ಸ್ ಅಂತ ಏನ್ ಹೇಳಕ್ ಆಗಲ್ಲ. ಸ್ವಲ್ಪ ವೆಯ್ಟ್ ಮಾಡಿ, ಸ್ವಲ್ಪ ಟೈಮ್ ಕೊಡಿ. ಪಾಪು ಸುಸ್ತಾಗ ನೋಡ್ಕೊಳ್ಳಿ, ಹಾಲು ಚೆನ್ನಾಗಿ ಕುಡಿತಾ ಇದೆ ಅಂತ ನೋಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿದ್ರೆ ಆರಾಮಾಗಿ ನೀವು ಒಂದು ವಾರ ವೆಯ್ಟ್ ಮಾಡಬಹುದು. ಪಾಪುಗೇನಾದ್ರೂ ಜ್ವರ ಬಂತು, ಉಸಿರಾಟ ಕಷ್ಟ ಆಗ್ತಾ ಇದೆ, ತುಂಬಾ ಸುಸ್ತಾಗಿದೆ, ಅವಾಗ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಇನ್ನೊಮ್ಮೆ. ರೈಟ್, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಬೆಂಗಳೂರಿನಿಂದ ಲಕ್ಷ್ಮಿ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಿ ಅವರೇ, ಹೇಳಿ. ಲಕ್ಷ್ಮಿ ಅವರೇ ಮಾತನಾಡಿ. ರೈಟ್, ಕರೆ ಕಟ್ ಆಗಿದೆ. ಸಾಕಷ್ಟು ಮನೆಮದ್ದು ವಿಚಾರದಲ್ಲಿ ಶಶಿಭೂಷಣ್ ಅವರ ಮನೆಮದ್ದು ಏನ್ ಮಾಡಬೇಕು ಅಂತ, ಹೆಚ್ಚಿನವರಿಗೆ ಏನ್ ಮಾಡಬೇಕು ಅಂತ ಕೂಡ ಗೊತ್ತಿರೋದು. ಅಂದ್ರೆ ಯಾವ ವಯಸ್ಸಿನ ಮಕ್ಕಳಿಗೆ ಈ ಕೆಮ್ಮು ಬಂದಾಗ, ಜ್ವರ ಬಂದಾಗ ಏನು ಮನೆಮದ್ದು ಕೊಡಬೇಕು ಅಂತ ಗೊತ್ತಾಗಲ್ಲ. ಕೆಲವೊಂದ್ಸರಿ ಮನೆಮದ್ದು ಕೂಡ ಉಲ್ಟಾ ಹೊಡೆಯೋ ಚಾನ್ಸಸ್ ಇರುತ್ತೆ. ಆಮೇಲೆ ಮನೆಮದ್ದು ಅಂತ ಹೇಳಲಿಕ್ಕೆ ಈ ತರ ಕೆಮ್ಮು ಬಂದಿದೆ, ಬರೀ ಕೆಮ್ಮಿದೆ, ಪಾಪು ಸುಸ್ತಾಗ್ತಾ ಓಡಾಡ್ಕೊಂಡಿದೆ, ಚೆನ್ನಾಗಿದೆ, ಜ್ವರ ಇಲ್ಲ, ಉಸಿರಾಟ ಕಷ್ಟ ಇಲ್ಲ, ಕೆಮ್ಮು ಬಂದಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಾವೇನ್ ಕೊಟ್ರು ದೇರ್ ನೋ ಮ್ಯಾಜಿಕ್ ಮೆಡಿಸಿನ್. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ 1 ವರ್ಷ ಮೇಲ್ಗಡೆ ಮಕ್ಕಳಿಗೆ ನಾನು ಹೇಳ್ದ ಹಾಗೆ ಹನಿ ಕೊಡ್ಬೋದು, ಜೇನುತುಪ್ಪ ಕೊಡ್ಬೋದು. ಮತ್ತೆ ಫಸ್ಟ್ ವೆಯ್ಟ್ ಮಾಡಿ. ಇದು ಕೆಮ್ಮು ಇರುತ್ತೆ, ಪಾಪು ಕಷ್ಟ ಆಗ್ತಾ ಇಲ್ಲ ಅಂದ್ರೆ ಆರಾಮಾಗಿ 5 ರಿಂದ 7 ದಿನ ವೆಯ್ಟ್ ಮಾಡ್ತೀನಿ. ಎಸ್ಪೆಷಲಿ ಪ್ರಾಬ್ಲಮ್ ಆಗೋದು ನಮಗೆ ನೈಟ್ ಅಲ್ಲಿ ಕೆಮ್ಮಕ್ ಶುರು ಮಾಡಿದಾಗ ಪ್ರಾಬ್ಲಮ್ ಆಗುತ್ತೆ. ಸೊ ಆ ತರ ಏನಾದ್ರೆ ತುಂಬಾ ಡ್ರೈ ವೆದರ್ ಆ ತರ ಇದ್ರೆ ನೀವು ಹ್ಯೂಮಿಡಿಫಿಕೇಶನ್ ಮಾಡಬಹುದು, ಹ್ಯೂಮಿಡಿಫೈಯರ್ಸ್ ಯೂಸ್ ಮಾಡಬಹುದು, ಆಮೇಲೆ ಸ್ಟೀಮ್ ಇನ್ಹಲೇಷನ್ ಮಾಡಬಹುದು. ಸೊ ಆಮೇಲೆ ಪಾಪುಗೆ ಕಾಫ್ ಮಿಕ್ಸ್ಚರ್ಸ್ ಅಂತೂ ಕೊಡಕ್ ಹೋಗ್ಬೇಡಿ, ಎಸ್ಪೆಷಲಿ ಲೆಸ್ ದ್ಯಾನ್ 4 to 5 years. ಕೆಮ್ಮು ಜಾಸ್ತಿ ಇದ್ರು ಒಂದ್ಸರಿ ಡಾಕ್ಟರ್ ಕೆಮ್ಮಿನ ಔಷಧಿ, ಸಿರಪ್ ಅದೇನು ಕೊಡಕ್ ಹೋಗ್ಬಿಡಿ. ಕೆಮ್ಮು ಜಾಸ್ತಿ ಆಗ್ತಿದೆ, ಉಸಿರಾಟ ಕಷ್ಟ ಇದೆ ಅಂದ್ರೆ ಎನಿ ಟೈಮ್ ಯು ಕ್ಯಾನ್ ಗೋ ಸಿ ಯೋರ್ ಡಾಕ್ಟರ್. ಪಾಪು ಉಸಿರಾಟ ಚೆನ್ನಾಗಿದೆ, ಆಟ ಆಡ್ಕೊಂಡಿದೆ, ಅವಾಗ ಕೆಮ್ತಾ ಇದ್ದಾನೆ, ವೆಯ್ಟ್ ಮಾಡೋಣ, 5 ದಿವಸದವರೆಗೂ ವೆಯ್ಟ್ ಮಾಡಿ. ಕಮ್ಮಿ ಆಗ್ಲಿಲ್ಲ ಅಂದ್ರೆ ಒಂದ್ಸರಿ ಡಾಕ್ಟರ್ ನೋಡಿದಾಯ್ತು. ಗಣೇಶ್ ಅಂತ ಚನ್ನಗಿರಿಯಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಗಣೇಶ್ ಅವರೇ, ಮಾತನಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಹೇಳಿ. ನಮಸ್ತೆ ಸರ್. ನಮಸ್ತೆ ಸರ್, ನಮ್ಮ ಪಾಪುಗೆ 9 ತಿಂಗಳು ಸರ್ ಇವಾಗ. ಒಂದ್ ಸ್ವಲ್ಪ ಅಸ್ತಮ ಸ್ವಲ್ಪ ಇದಾಗಿದೆ ಅಂತ ಹೇಳಿ ದಾವಣಗೆರೆಯಲ್ಲಿ ಡಾಕ್ಟರ್ ಹೇಳಿದ್ರು. ಬಟ್ ಅವನಿಗೆ ಈಗ ಇದು ನೆಬುಲೈಸೇಷನ್ ಎಲ್ಲ ಕೊಡ್ತಾ ಇದಾರೆ 2 times. ಆದ್ರೂ ಅದು ಗುರು ಅನ್ನೋದು ಕಡಿಮೆ ಆಗ್ತಲ್ಲ ಸರ್. ಸ್ವಲ್ಪ ಕಫ ಕಟ್ಟಿದಾಗ ಸ್ವಲ್ಪ ಮೇಲಸ್ರೆಲ್ಲ ತಗೊಂತಾರೆ. ಏನ್ ಮಾಡೋದು ಸರ್ ಅದಕ್ಕೆ? ಅಮ್ರಾಕ್ಸನಿನ್ ಮತ್ತೆ ಹೈಡ್ರೋಕ್ಲೋರೈಡ್ ಅಂತ ಕೊಟ್ಟಿದ್ದಾರೆ, LCF ಅಂತೇಳಿ. ಸರ್ ಇದಕ್ಕೆ ಮತ್ತೆ ಬೇರೆ ಪರಿಹಾರ ಏನ್ ಸರ್? ಏನಿಲ್ಲ ಗಣೇಶ್ ಅವರೇ, 9 ತಿಂಗಳಿಗೆ ನಾವು ಆಸ್ತಮಾ ಅಂತ ಹೇಳಲಿಕ್ಕೆ ಅದು ಚಾನ್ಸಸ್ ಕಮ್ಮಿ ಇರುತ್ತೆ. ಆಸ್ತಮಾ ತರ ಸೌಂಡ್ ಇರುತ್ತೆ ಅಂತ ನಿಮ್ ಡಾಕ್ಟರ್ ಹೇಳಿರ್ತಾರೆ. ಈ ಆಸ್ತಮಾದಲ್ಲಿ ಏನ್ ವೀಸಿಂಗ್ ಬರುತ್ತೆ ಅದೇ ರೀತಿ ಸದ್ದು ಒಳಗಡೆ ಬರ್ತಾ ಇರುತ್ತೆ. ಅದನ್ನ ಆಸ್ತಮಾ ಅಂತ ಕರೆಯಲ್ಲ 9 ತಿಂಗಳ ಮಕ್ಕಳಲ್ಲಿ. ಸೊ ನೀವೇ ಹೇಳ್ದಂಗೆ ಪಾಪು ಉಸಿರಾಟಕ್ಕೆ ಏನಾದ್ರೂ ಕಷ್ಟ ಇದೆಯಾ ಇವಾಗ? ಹೌದು ಸರ್, ಸ್ವಲ್ಪ ಉಸಿರು ತಗೊಳಕ್ಕೆ ಸ್ವಲ್ಪ ಪ್ರಾಬ್ಲಮ್ ಮಾಡ್ಕೊಂತ ಸರ್. ಸ್ವಲ್ಪ ಏನಾದ್ರು ಆಗ್ಬೇಕಾದ್ರೆ, ಏನಾದ್ರು ತಿನ್ಸ್ಬೇಕಾದ್ರೆ ಸ್ವಲ್ಪ ಬಹಳ ಇದು ಮಾಡ್ಕೊಂತ ಸರ್, ವಾಮಿಟ್ ಆಗುತ್ತೆ. ಓಕೆ. ಅಲ್ಲ, ಇವಾಗ ಆಕ್ಟಿವಿಟಿ ಹೇಗಿದೆ ಪಾಪುದು? ಪಾಪು ಆಟ ಆಡೋದೆಲ್ಲ ಚೆನ್ನಾಗಿದ್ಯಾ? ಸರ್, ಆಟ ಆಡ್ತಾನೆ ಸರ್, ಎಲ್ಲ ಆಗುತ್ತೆ. ಬಟ್ ಕಫ ಜಾಸ್ತಿ ಆದಾಗ ಮಾತ್ರ ಭಾರಿ ಪ್ರಾಬ್ಲಮ್ ಆಗುತ್ತೆ. ಪಾಪು ಆಕ್ಟಿವಿಟಿ ಚೆನ್ನಾಗಿದೆ, ಜ್ವರ ಇಲ್ಲ, ಮತ್ತೆ ಕೆಮ್ಮಿಲ್ಲ ಅಂತ ಹೇಳಿದಾಗ ಪಾಪು ನಾರ್ಮಲ್ ಆಗಿದೆ. ಸೊ ಇದೆಲ್ಲ ಒಳ್ಳೇದೆ. ಅಂದ್ರೆ ಒಳಗಡೆ ಕಫ ಇದೆ, ಪಾಪು ಕೆಮ್ಮಾಡಿ ಕಫನ ತೆಗಿಲಿಕ್ಕೆ ಟ್ರೈ ಮಾಡ್ತಾ ಇದೆ. ನಿಮ್ ಡಾಕ್ಟರ್ ಏನ್ ಆಂಬೆರಾಕ್ಸಿಲ್ ಅಂತ ಕೊಟ್ಟಿದ್ದಾರೆ, ಮ್ಯೂಕೋಲೈಟ್ ಡ್ರಾಪ್ಸ್ ಅಂತ ಬರುತ್ತೆ, ಅದನ್ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರೆ ತಗೋಬಹುದು ಅದು. ಸೊ ಅದು ಸ್ವಲ್ಪ ನೀವು ವೆಯ್ಟ್ ಮಾಡಬೇಕು. ಇವೆಲ್ಲ ಏನಂದ್ರೆ ಈ ಕಾಫ್ ಮಿಕ್ಸ್ಚರ್ಸ್ ಆಗ್ಲಿ, ಕೆಮ್ಮು ನಿಲ್ಲಿಕ್ಕೆ, ನೆಗಡಿ ನಿಲ್ಲಿಕ್ಕೆ, ಅದೆಲ್ಲ ಮ್ಯಾಜಿಕ್ ಮೆಡಿಸಿನ್ಸ್ ಅಂತ ಏನ್ ಹೇಳಕ್ ಆಗಲ್ಲ. ಸ್ವಲ್ಪ ವೆಯ್ಟ್ ಮಾಡಿ, ಸ್ವಲ್ಪ ಟೈಮ್ ಕೊಡಿ. ಪಾಪು ಸುಸ್ತಾಗ ನೋಡ್ಕೊಳ್ಳಿ, ಹಾಲು ಚೆನ್ನಾಗಿ ಕುಡಿತಾ ಇದೆ ಅಂತ ನೋಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿದ್ರೆ ಆರಾಮಾಗಿ ನೀವು ಒಂದು ವಾರ ವೆಯ್ಟ್ ಮಾಡಬಹುದು. ಪಾಪುಗೇನಾದ್ರೂ ಜ್ವರ ಬಂತು, ಉಸಿರಾಟ ಕಷ್ಟ ಆಗ್ತಾ ಇದೆ, ತುಂಬಾ ಸುಸ್ತಾಗಿದೆ, ಅವಾಗ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಇನ್ನೊಮ್ಮೆ.
ರೈಟ್, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಬೆಂಗಳೂರಿನಿಂದ ಲಕ್ಷ್ಮಿ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಿ ಅವರೇ, ಹೇಳಿ. ಲಕ್ಷ್ಮಿ ಅವರೇ ಮಾತನಾಡಿ. ರೈಟ್, ಕರೆ ಕಟ್ ಆಗಿದೆ. ಸಾಕಷ್ಟು ಮನೆಮದ್ದು ವಿಚಾರದಲ್ಲಿ ಶಶಿಭೂಷಣ್ ಅವರ ಮನೆಮದ್ದು ಏನ್ ಮಾಡಬೇಕು ಅಂತ, ಹೆಚ್ಚಿನವರಿಗೆ ಏನ್ ಮಾಡಬೇಕು ಅಂತ ಕೂಡ ಗೊತ್ತಿರೋದು. ಅಂದ್ರೆ ಯಾವ ವಯಸ್ಸಿನ ಮಕ್ಕಳಿಗೆ ಈ ಕೆಮ್ಮು ಬಂದಾಗ, ಜ್ವರ ಬಂದಾಗ ಏನು ಮನೆಮದ್ದು ಕೊಡಬೇಕು ಅಂತ ಗೊತ್ತಾಗಲ್ಲ. ಕೆಲವೊಂದ್ಸರಿ ಮನೆಮದ್ದು ಕೂಡ ಉಲ್ಟಾ ಹೊಡೆಯೋ ಚಾನ್ಸಸ್ ಇರುತ್ತೆ. ಆಮೇಲೆ ಮನೆಮದ್ದು ಅಂತ ಹೇಳಲಿಕ್ಕೆ ಈ ತರ ಕೆಮ್ಮು ಬಂದಿದೆ, ಬರೀ ಕೆಮ್ಮಿದೆ, ಪಾಪು ಸುಸ್ತಾಗ್ತಿಲ್ಲ, ಓಡಾಡ್ಕೊಂಡಿದೆ, ಚೆನ್ನಾಗಿದೆ, ಜ್ವರ ಇಲ್ಲ, ಉಸಿರಾಟ ಕಷ್ಟ ಇಲ್ಲ, ಕೆಮ್ಮು ಬಂದಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಾವೇನ್ ಕೊಟ್ರು ದೇರ್ ನೋ ಮ್ಯಾಜಿಕ್ ಮೆಡಿಸಿನ್, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ 1 ವರ್ಷ ಮೇಲ್ಗಡೆ ಮಕ್ಕಳಿಗೆ ನಾನು ಹೇಳ್ದ ಹಾಗೆ ಹನಿ ಕೊಡ್ಬೋದು, ಜೇನುತುಪ್ಪ ಕೊಡ್ಬೋದು. ಮತ್ತೆ ಫಸ್ಟ್ ವೆಯ್ಟ್ ಮಾಡಿ, ಇದು ಕೆಮ್ಮು ಇರುತ್ತೆ, ಪಾಪು ಕಷ್ಟ ಆಗ್ತಾ ಇಲ್ಲ ಅಂದ್ರೆ ಆರಾಮಾಗಿ 5 ರಿಂದ 7 ದಿನ ವೆಯ್ಟ್ ಮಾಡ್ತೀನಿ. ಎಸ್ಪೆಷಲಿ ಪ್ರಾಬ್ಲಮ್ ಆಗೋದು ನಮಗೆ ನೈಟ್ ಅಲ್ಲಿ ಕೆಮ್ಮಕ್ ಶುರು ಮಾಡಿದಾಗ ಪ್ರಾಬ್ಲಮ್ ಆಗುತ್ತೆ. ಸೊ ಆ ತರ ಏನಾದ್ರೆ ತುಂಬಾ ಡ್ರೈ ವೆದರ್ ಆ ತರ ಇದ್ರೆ ನೀವು ಹ್ಯೂಮಿಡಿಫಿಕೇಶನ್ ಮಾಡಬಹುದು, ಹ್ಯೂಮಿಡಿಫೈಯರ್ಸ್ ಯೂಸ್ ಮಾಡಬಹುದು, ಆಮೇಲೆ ಸ್ಟೀಮ್ ಇನ್ಹಲೇಷನ್ ಮಾಡಬಹುದು. ಸೊ ಆಮೇಲೆ ಪಾಪುಗೆ ಕಾಫ್ ಮಿಕ್ಸರ್ಸ್ ಅಂತೂ ಕೊಡಕ್ ಹೋಗ್ಬೇಡಿ, ಎಸ್ಪೆಷಲಿ ಲೆಸ್ ದ್ಯಾನ್ 4 to 5 years. ಕೆಮ್ಮು ಜಾಸ್ತಿ ಇದ್ರು ಒಂದ್ಸರಿ ಡಾಕ್ಟರ್ ಕೆಮ್ಮಿನ ಔಷಧಿ, ಸಿರಪ್ ಅದೇನು ಕೊಡಕ್ ಹೋಗ್ಬಿಡಿ. ಒಂದು ಕೆಮ್ಮು ಜಾಸ್ತಿ ಆಗ್ತಿದೆ, ಉಸಿರಾಟ ಕಷ್ಟ ಇದೆ ಅಂದ್ರೆ ಎನಿ ಟೈಮ್ ಯು ಕ್ಯಾನ್ ಗೋ ಸಿ ಯೋರ್ ಡಾಕ್ಟರ್. ಪಾಪು ಉಸಿರಾಟ ಚೆನ್ನಾಗಿದೆ, ಆಟ ಆಡ್ಕೊಂಡಿದೆ, ಅವಾಗ ಕೆಮ್ತಾ ಇದ್ದಾನೆ, ವೆಯ್ಟ್ ಮಾಡೋಣ, 5 ದಿವಸದವರೆಗೂ ವೆಯ್ಟ್ ಮಾಡಿ. ಕಮ್ಮಿ ಆಗ್ಲಿಲ್ಲ ಅಂದ್ರೆ ಒಂದ್ಸರಿ ಡಾಕ್ಟರ್ ನೋಡೋದಾಯ್ತು.